ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬಾರ್ಡರ್ ಡಿಸೈನ್ ಸಾರಿ ಕುಚ್ಚು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಆ ಸೆಲ್ಫ್ ಕಲರ್ ಇರೋದು ಅಥವಾ ಮೈಸೂರು ಸಿಲ್ಕ್ ಸೀರೆಗೆ ಈ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಫಸ್ಟು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ತಾಯಿದ್ದೀನಿ. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈಗೇನು ಎರಡನೇ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಒಂದು ಡಬಲ್ ಕ್ರೋಶೆ, ಒಂದು 3 ಚೈನು ಒಂದು ಡಬಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದೇ ಪಾಯಿಂಟಿಗೆ ನಾವೇನು ಒಂದೇ ಡಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಇನ್ನೊಂದು ಕಂಬ ಮಾಡಬೇಕು. ಈ ರೀತಿ ವಿ ಶೇಪಲ್ಲಿ ಅದು ಒಳಗಡೆ ಡಿಸೈನು ಬರಬೇಕು. ಸೊ ಆ ರೀತಿ ಮಾಡಬೇಕು. ಮಾಡಿದ್ಮೇಲೆ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು 1 ಡಬಲ್ ಕ್ರೋಶೆ ಮಾಡಬೇಕು. 1 ಡಬಲ್ ಕ್ರೋಶೆ ಮಾಡಿದ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದೇ ಪಾಯಿಂಟಿಗೆ ಪಕ್ಕದಲ್ಲೆಲ್ಲ ನಾವೇನು ಒಂದು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಇದೇ ರೀತಿ ನಾವು ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. 4 ಚೈನ್ ಹಾಕಬೇಕು. ಅದಾದಮೇಲೆ ಒಂದು ನೀಡಲ್ ಮೇಲೆ ದಾರ ಸುತ್ತಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮಾಡಿದ್ಮೇಲೆ 2 ಚೈನ್ ಹಾಕಬೇಕು. ಈ 2 ಚೈನ್ ಹಾಕೋದು ಮಿಸ್ ಮಾಡಬೇಡಿ. ಸೊ 2 ಚೈನ್ ಹಾಕಿ ಮತ್ತೆ ಒಂದು ಕಂಬನ ಅದೇ ಪಾಯಿಂಟಿಗೆ ಮಾಡಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು ಅಥವಾ ಬೇಸ್ ಲೈನು. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ನಿಮಗೆ ಇನ್ನೊಂದು ಸ್ಟೆಪ್ಪಲ್ಲಿ ಡಿಸೈನ್ ಬರುತ್ತೆ. ಸೊ ಇದು ಡಬಲ್ ಕಲರಲ್ಲಿ ಕೂಡ ನೀವು ಹಾಕ್ಕೋಬೋದು, ಇಲ್ಲ ಸಿಂಗಲ್ ಕಲರಲ್ಲಿ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ನೆಕ್ಸ್ಟ್ ಲಾಸ್ಟ್ ಎಂಡಲ್ಲಿ ವಿಡಿಯೋ ಎಂಡಲ್ಲಿ ನಿಮಗೆ ಡಬಲ್ ಕಲರಲ್ಲಿ ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ಒಂದು ಹಾಕಿ ತೋರಿಸಿದ್ದೀನಿ. ಸೊ ಈಗ ನಾನು ಫಸ್ಟಲ್ಲಿ ಸೆಲ್ಫ್ ಕಲರ್ ಅಥವಾ ಸಿಂಗಲ್ ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಎಂಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೆಲ್ಫ್ ಕಲರಲ್ಲಿ ಹಾಕಿದರೆ ಹೇಗೆ ಬರುತ್ತೆ ಅಥವಾ ಡಬಲ್ ಕಲರಲ್ಲಿ ಹಾಕಿದರೆ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೋಬೇಕು. ಎಂಡಲ್ಲಿ ನಾವೊಂದು ಈ ರೀತಿ ಡಬಲ್ ಕ್ರೋಶೆ 2 ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. 2 ಚೈನ್ ಹಾಕಿ 4 ಹಾಕ್ತಿರ್ತೀವಲ್ಲ ಅಲ್ಲಿ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು 2 ಚೈನ್ ಹಾಕ್ಕೊಂಡು. ಸೊ ಇಲ್ಲಿ ನೆಕ್ಸ್ಟ್ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ತೊಗೊಂಡು ಇಲ್ಲಿ 3 ಚೈನ್ ಮತ್ತು ಒಂದು ಕಂಬದ ಮಧ್ಯೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇಲ್ಲಿ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ಕೂಡ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಇಲ್ಲಿ 2 ಕಂಬದ ಮಧ್ಯೆ 2 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಇಲ್ಲೂ ಕೂಡ ಡಬಲ್ ಕ್ರೋಶೆಗಳನ್ನೇ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನಾನಿಲ್ಲಿ ಟೋಟಲಾಗಿ 8 ಡಬಲ್ ಕ್ರೋಶೆ ಮಾಡಿದ್ದೀನಿ. ಬಟ್ ಇಲ್ಲಿ ಫಸ್ಟು 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸಿಲ್ವರ್ ಕಲರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಹೀಗೆ ಇಲ್ಲಿ ಈ ಸೈಡ್ 4 ಕಂಬ ಡಬಲ್ ಕ್ರೋಶೆ, ಈ ಸೈಡ್ 4 ಡಬಲ್ ಕ್ರೋಶೆ ಕಂಬ, ಮಧ್ಯದಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿ ಅಂದ್ರೆ ಡಿಸೈನ್ಗೆ ಲುಕ್ ಬರುತ್ತೆ. ಸೊ ಬೀಡನ್ನು ಸ್ಕಿಪ್ ಮಾಡಬೇಡಿ. ಬೀಡ್ ಆ್ಯಡ್ ಮಾಡಿದರೆ ಡಿಸೈನ್ಗೆ ಒಂಥರ ಕಳೆ ಬರುತ್ತೆ ಇದಕ್ಕೆ. ಸೊ ಬೀಡ್ ಇಲ್ಲಾಂದರೆ ಪ್ಲೇನಾಗಿ ಅಷ್ಟೊಂದು ಲುಕ್ ಕೊಡೋದಿಲ್ಲ ಡಿಸೈನು. ಇಲ್ಲಿ ಈ ಸೈಡು 4 ಡಬಲ್ ಕ್ರೋಶೆ ಕಂಬ, ಒಂದು ಬೀಡು, 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಆ 4 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಪುಟ್ಟದಾಗಿ ಒಂದು ಚಿಕ್ಕ ಆರ್ಚ್ ಕಾಣಿಸುತ್ತೆ ನಮಗೆ. ಸೊ ಈಗ ನೆಕ್ಸ್ಟು ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ 2 ಕಂಬದ ಮಧ್ಯೆ ಅಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಇಲ್ಲೂ ಕೂಡ 4 ಡಬಲ್ ಕ್ರೋಶೆ, ಒಂದು ಬೀಡು ಮತ್ತು 4 ಡಬಲ್ ಕ್ರೋಶೆ ಹೀಗೆ ಹಾಕ್ಕೊಂಡು ಹೋಗಬೇಕು. ಯಾರಾದರೂ ಹೊಸಬ್ರನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ಅಥವಾ ಲೈವ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ನಿಮ್ಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಸೊ ಇಲ್ಲಿ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದು. ಸೊ ನಿಮ್ಗೆ ಅದರಲ್ಲೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇಲ್ಲಿ ನಾನು ಈ ಸೈಡ್ 4 ಡಬಲ್ ಕ್ರೋಶೆ ಕಂಬ, ಒಂದು ಬೀಡು, 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಅದನ್ನ ಈ 4 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಕಂಟಿನ್ಯೂ ಹೀಗೆ ಹಾಕಬೇಕು. ನಮಗೆ ಸ್ಟಾರ್ಟಿಂಗ್ ಅಷ್ಟೇ ಆ ರೀತಿ 3 ಚೈನ್ ಬರುತ್ತೆ, ನೆಕ್ಸ್ಟ್ ಎಲ್ಲ ಇದೇ ರೀತಿ ಕಂಬಗಳು ಬರ್ತವೆ. ಸೊ ಇಲ್ಲಿ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು. ನೀವು ಬೇಕಂದರೆ ಎಕ್ಸ್ಟ್ರಾ ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೋದು. ಇಲ್ಲಿ ನಾನು 8 ಹಾಕಿದ್ದೀನಲ್ಲ, ನಿಮಗೆ 10 ಬೇಕಂದ್ರೂ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಪೂರ್ತಿ ಆದಮೇಲೆ ಹೀಗೆ ಕಾಣಿಸ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನಾವಿಲ್ಲಿ ಎಂಡಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ಗೆ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ನ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಪೂರ್ತಿ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಇದು ತುಂಬ ಈಸಿ ಇದೆ. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಡಬಲ್ ಕಲರ್ ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಸೊ ಡಬಲ್ ಕಲರಲ್ಲಿ ಹಾಕಿದರೆ ಈ ರೀತಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಡಿಸೈನ್ನ ಹಾಕ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.